ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೊ ಕಬಡ್ಡಿ ಸೀಸನ್ 12 ಗೆಲ್ಲಲು ತುಂಬ ಕಠಿಣವಾದ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಫೋಟೋಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡ್ತಾ ಇದೆ ಅಂತ. ನಮ್ಮ ಬುಲ್ಸ್ ತಂಡದ ಎಲ್ಲ ರೈಡರ್ಗಳು ಕೂಡ ಕಠಿಣ ಪರಿಶ್ರಮದಿಂದ ವ್ಯಾಯಾಮ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಎಲ್ಲ ರೀತಿಯಿಂದ ರೈಡಿಂಗ್ ಮಾಡುವ ಮುಖಾಂತರ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುತ್ತದೆ. ಪ್ರಾಕ್ಟೀಸ್ನಲ್ಲಿ ಧೂಳು ಎಬ್ಬಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನ್ ಏನಾದರೂ ಗೆದ್ದರೆ ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ನಮಗೆ 2 ಟ್ರೋಫಿಗಳು ಸಿಕ್ಕಂಗಾಗುತ್ತದೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನ್ನಲ್ಲಿ ಕಪ್ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ಯಾರು ಅಂತ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಅದು ಕೂಡ ಆಕಾಶ್ ಹಿಂದೆ ಆಗ್ಬೋದು ಅಂತ ಅಪ್ಡೇಟ್ ಇದೆ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆಂಡರ್ಗಳು ಕೂಡ ಬೆಂಕಿಯಾಗಿ ಪ್ರಾಕ್ಟೀಸ್ನ ಮಾಡಿದ್ದಾರೆ. ನಿತಿನ್ ರಾವಲ್ ಅವರು ಇನ್ನೂ ಕೂಡ ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿಲ್ಲ. ಆಕಾಶ್ ಹಿಂದೆ ಅವರು ಬೆಂಕಿಯಾಗಿ ರೈಡಿಂಗ್ನ ಮಾಡಿದ್ದಾರೆ. ಯೋಗೇಶ್ ಅವರು ಕೂಡ ಸ್ವಲ್ಪ ರೈಡಿಂಗ್ನ ಮಾಡಿದ್ದಾರೆ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಆಟಗಾರರು ಕೂಡ ಒಗ್ಗೂಡಿ ಒಂದು ಒಳ್ಳೆ ಟೀಮ್ನ ಅಂದರೆ ಸ್ಟಾರ್ಟಿಂಗ್ 7ನ ರೆಡಿ ಮಾಡಬೇಕು. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಬಲಿಷ್ಠ ಯಂಗ್ಸ್ಟರ್ಗಳಿದ್ದಾರೆ. ಯಂಗ್ಸ್ಟರ್ಗಳು ಗೋಡೆಗೆ ಗುದ್ದಿ ಪಾಯಿಂಟ್ಸ್ಗಳನ್ನು ತರುವಂಥ ಆಟಗಾರರಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸಲ ಗೆಲ್ಲುತ್ತದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.